ವೀಕ್ಷಕರೇ ನಮಸ್ಕಾರ. ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಅತಿಥಿ ಖ್ಯಾತ ಕಟ್ಟಡ ವಿನ್ಯಾಸಗಾರರಾದಂಥ ಶ್ರೀ ವಿವೇಕ್ ಹಳಬೆ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಿವೇಕ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಶ್ರೀ ವಿವೇಕ್ ಹಳಬೇರವರ ಬಗೆಗಿನ ಕಿರುಚಿತ್ರಣ ನಿಮಗಾಗಿ. ಇಂದಿನ ದಿನಮಾನದಲ್ಲಿ ಜನರಿಗೆ ಎಲ್ಲವೂ ಸಿದ್ಧ ವಸ್ತುವಿನ ರೂಪದಲ್ಲಿಯೇ ಬೇಕು. ಯಾವುದಕ್ಕೂ ಪರಿಶ್ರಮ ಪಡಲು, ಆಸಕ್ತಿ ವಹಿಸಿ ಪಡೆಯಲು ಜನರಿಗೆ ಸಮಯವಿಲ್ಲ. ಆ ರೀತಿಯ ಮನೋಭಾವವೂ ಇಲ್ಲ. ಶುದ್ಧ ಗಾಳಿ, ನೀರು, ಕಡೆಯ ಪಕ್ಷ ನಮ್ಮ ಸುತ್ತಲಿನ ಪರಿಸರವನ್ನು ಹಸಿರಾಗಿರಿಸಿಕೊಳ್ಳುವುದು ಅವರಿಗೆ ಆಗಲಾರದ ಕೆಲಸವೇ ಆಗಿದೆ. ಕಾರಣ ಸಮಯದ ಅಭಾವ ಮತ್ತು ಭೂಮಿಗಳ ಬೆಲೆಗಳು ಗಗನಕ್ಕೇರುತ್ತಿರುವ ಸಂದರ್ಭದಲ್ಲಿ ಸ್ಥಳದ ಅಭಾವ. ಅಂತಹ ಸಂದರ್ಭದಲ್ಲಿ ಪರಿಸರ ಪ್ರೇಮಿಗಳಿಗೆ ಮತ್ತು ಹಸಿರು ಇಚ್ಛೆ ಪಡುವವರಿಗಾಗಿಯೇ ಮಾಡಿದಂತಹ ಒಂದು ವಿಚಾರವೇ ತಾರಸಿ ಉದ್ಯಾನ. ಮತ್ತು ನಮ್ಮ ಇಂದಿನ ಅತಿಥಿ ಆ ವಿಚಾರದಲ್ಲಿ ಅತೀವ ಆಸಕ್ತಿ ವಹಿಸಿ ಅದೇ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಶ್ರೀ ವಿವೇಕ್ ಹಲ್ಬೆ ಅವರು. ಜುಲೈ 29ರಂದು ಜನಿಸಿದ ವಿವೇಕ್ ಅವರ ತಾಯಿ ಒಬ್ಬ ಕಲಾವಿದೆ, ಲೇಖಕಿ. ಹಾಗಾಗಿ ಮನೆಯಲ್ಲಿ ಸದಾ ಹೊಸತನಕ್ಕೆ ತುಡಿಯುವ ವಾತಾವರಣ ನಿರಂತರವಾಗಿತ್ತು. ಬಾಲ್ಯದಿಂದಲೂ ಹಲವಾರು ಪ್ರಯೋಗಗಳಿಗೆ ತಮ್ಮನ್ನು ತಾವು ಒಡ್ಡಿಕೊಂಡಿದ್ದರು ವಿವೇಕ್. ಸಂಗೀತದಲ್ಲಿಯೂ ಅಪಾರ ಆಸಕ್ತಿ ಹೊಂದಿರುವ ವಿವೇಕ್ ಒಬ್ಬ ಉತ್ತಮ ಹಾರ್ಮೋನಿಯಂ ವಾದಕ, ತಬಲಾ ವಾದಕ ಮತ್ತು ಗಾಯನದಲ್ಲಿಯೂ ಉತ್ತಮ ಪ್ರತಿಭೆ. ನಮ್ಮ ನಾಡಿನ ಹಲವಾರು ಗುರುಗಳಲ್ಲಿ ಸಂಗೀತಾಭ್ಯಾಸವನ್ನ ತಮ್ಮ ವಿದ್ಯಾರ್ಥಿ ದಿಸೆಯಿಂದಲೇ ಮಾಡಿಕೊಂಡು ಬಂದಿದ್ದಾರೆ. ಮುಂದೆ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತಮ್ಮ ಪದವಿ ಪಡೆದರು. ತದನಂತರ ಹಲವಾರು ಸಿವಿಲ್ ಕಂಪನಿಗಳಿಗೆ ಸೇವೆ ಸಲ್ಲಿಸುತ್ತಾ ನೃತ್ಯಗ್ರಾಮ, ಪಲಾಜೋದಂತಹ ಕಲಾತ್ಮಕ ಕಟ್ಟಡಗಳ ಕಟ್ಟುವಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಕೇವಲ 4 ಗೋಡೆಗಳನ್ನು ನಿರ್ಮಾಣ ಮಾಡಿದರೆ ಸಾಲದು, ಆ 4 ಗೋಡೆಗಳಲ್ಲಿಯೂ ಹಲವಾರು ವೈಶಿಷ್ಟ್ಯಗಳಿರಬೇಕು, ನಮ್ಮದೇ ಆದ ಕಲ್ಪನಾತ್ಮಕ ವಿಚಾರಗಳಿರಬೇಕು ಎಂಬುದು ವಿವೇಕ್ ಅವರ ವಾದ. ಮತ್ತು ಅವರು ತಮ್ಮ ಎಲ್ಲ ಕಟ್ಟಡಗಳಲ್ಲಿಯೂ ಈ ಮಾತನ್ನ ನಿಜವಾಗಿಸಿಕೊಂಡು ಬಂದಿದ್ದಾರೆ. ನಂತರದಲ್ಲಿ ಸೃಷ್ಟಿ ಸಹಜೀವನ ಫೌಂಡೇಶನ್ನ ಕಾರ್ಯದರ್ಶಿಯಾಗಿ ಹಲವಾರು ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ನಿರ್ಮಾಣ ಕ್ಷೇತ್ರದಲ್ಲಿ ದುಡಿಯುತ್ತಿರುವವರ ಮಕ್ಕಳಿಗೆ ಆ ಕ್ಷೇತ್ರದ ಒಳಹರಿವುಗಳನ್ನು ತಿಳಿಸಿಕೊಟ್ಟು ಅವರನ್ನು ಆ ನಿಟ್ಟಿನಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಸುವುದು ಅವರ ಗುರಿ. ಈ ಕಾರ್ಯವನ್ನು ಕಳೆದ 5 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ನಂತರದಲ್ಲಿ ಸೃಷ್ಟಿ ಹೆಸರಿನ ತಾರಸಿ ಉದ್ಯಾನವನ್ನು ಕೇಂದ್ರವಾಗಿರಿಸಿಕೊಂಡಿರುವ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಈ ಮೂಲಕ ಪ್ರತಿಯೊಬ್ಬರೂ ತಮ್ಮ ತಾರಸಿಯ ಮೇಲೆ ತಮಗೆ ಬೇಕಾದ ಹಣ್ಣು ತರಕಾರಿಗಳನ್ನು ಹೇಗೆ ಬೆಳೆಯಬಹುದೆಂಬುದರ ಬಗ್ಗೆ ಶಿಕ್ಷಿತರನ್ನಾಗಿ ಮಾಡುವತ್ತ ಹೆಜ್ಜೆ ಹಾಕಿದ್ದಾರೆ. ಹಾಗೆ ಮಾಡಲು ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಇವರ ಸಂಸ್ಥೆ ನೀಡುತ್ತದೆ. ಈ ಮೂಲಕ ತಾರಸಿ ಉದ್ಯಾನ ಎನ್ನುವ ಒಂದು ಉತ್ತಮ ವಿಚಾರವನ್ನು ಜನರಲ್ಲಿ ಬಿತ್ತುತ್ತಿದ್ದಾರೆ. ಹೀಗೆ ವಿವಿಧ ಆಯಾಮಗಳ ವ್ಯಕ್ತಿ ಶ್ರೀ ವಿವೇಕ್ ಹಲ್ಬೆ ಇಂದಿನ ನಾವು ನಮ್ಮವರು ಕಾರ್ಯಕ್ರಮದ ಅತಿಥಿ. ವಿವೇಕ್ ಹಳಬೆ ಮೂಲತಃ ಎಲ್ಲಿ ಅವರು ಹುಟ್ಟಿದ್ದು, ಎಲ್ಲಿ, ಮನೆಯ ವಾತಾವರಣ ಏನಾಗಿತ್ತು? ನಾನು ಹುಟ್ಟಿದ್ದು ಸಿರ್ಸಿಯಲ್ಲಿ, ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಪೂರ್ತಿ ಬೆಂಗಳೂರಲ್ಲೇ ಎಜುಕೇಷನ್ ಆಗಿರೋದು. ಆಮೇಲೆ ಅಫ್ಕೋರ್ಸ್ ಕಾಲೇಜ್ ಹಾಸನದಲ್ಲಿ, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಲ್ಲಿ ಆರ್ಕಿಟೆಕ್ಚರ್ ಕಂಪ್ಲೀಟ್ ಮಾಡಿದೆ. ಆಮೇಲೆ ಮತ್ತೆ ಬೆಂಗಳೂರು. ತಂದೆ ತಾಯಿ ಏನು ಮಾಡ್ಕೊಂಡಿದ್ರು? ತಂದೆ BL ಅಲ್ಲಿ, ಹಿ ವಾಸ್ ದ ಫಸ್ಟ್ ಎಂಪ್ಲಾಯಿ, ಅಂದರೆ ಫಸ್ಟ್ ಬ್ಯಾಚ್ ಎಂಪ್ಲಾಯಿ ಆಫ್ BL. ಅವರು 1954 ಬೆಂಗಳೂರಿಗೆ ಬಂದರು. ಸೊ ಅದರಿಂದ ನಾನು ಬೆಂಗಳೂರಿನೇ ಪೂರ್ತಿಯಾಗಿ. ತಾಯಿ ಮ್ಯೂಸಿಷಿಯನ್, ತಾಯಿ ಥಿಯೇಟರ್ ಆರ್ಟಿಸ್ಟ್ ಆಗಿದ್ರು. ಮತ್ತು ಕನ್ನಡದಲ್ಲಿ ಕವನಗಳನ್ನು ಕೂಡ, ಅವ್ರದ್ದು 2 ಕವನ ಸಂಕಲನ ಹೊರಗೆ ಬಂದಿದೆ. ಸೊ ಮನೆಯಲ್ಲಿ ಸಾಹಿತ್ಯದ ವಾತಾವರಣ ಇತ್ತು, ಕಲೆಯ ವಾತಾವರಣ ಕೂಡ ಇತ್ತು ಅಂತ ಹೇಳ್ಬಹುದು. ಓಕೆ, ಇನ್ನು ತಂದೆ BL ಎಂಪ್ಲಾಯಿ ಆಗಿದ್ರಿಂದಾನೇ ನಿಮ್ಮ ಎಜುಕೇಶನ್ ಎಲ್ಲ ಬೆಂಗಳೂರಲ್ಲಿ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರಿ. ಓಕೆ, ಹೇಗಿತ್ತು ಸ್ಕೂಲ್ ಡೇಸ್? ಹೇಗಿತ್ತು? ಭಾಳ ಚೆನ್ನಾಗಿತ್ತು. ಅಂದರೆ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಕ್ಯಾಂಪಸಲ್ಲಿ ಹೇಗಿರುತ್ತೆ. ಆ್ಯಕ್ಚುಲಿ ನಾವು ಮನೇಲಿ ಇರ್ತಾನೆ ಇರಲಿಲ್ಲ. ಪಕ್ಕದ ಮನೆಯಲ್ಲಿ, ಅವ್ರ ಮನೇಲಿ ದೋಸೆ ಮಾಡಿದ್ದಾರೆ, ಇವ್ರ ಮನೇಲಿ ಇದ್ದಿದೆ. ಸೊ ಓಡಾಡ್ಕೊಂಡೇ ಎದ್ಬಿಡ್ತಿದ್ವಿ. ಅದೇ ಆ್ಯಟಿಟ್ಯೂಡು ನಮಗೆ 4 ತಿಂಗಳು ಸಿರ್ಸಿಗೆ ಹೋಗ್ಬಿಡ್ತಿದ್ದೆ. ಸೊ ತಾಯಿ ಮನೆಗೆ, ಅಲ್ಲಿ ಮತ್ತೆ ಫಾರೆಸ್ಟಲ್ಲಿ ಓಡಾಡಿಕೊಂಡು ಆರಾಮಾಗಿ. ಸೊ ಇದೇ ವಾತಾವರಣ ಬಂದಿದೆ. ಇವಾಗ ಅದನ್ನೇ ನಾವು
ಆ ಇನ್ಫ್ಲೂಯೆನ್ಸ್ ಇವತ್ತಿಗೂ ನಮ್ಮಲ್ಲಿದೆ. ಓಕೆ. ಇನ್ನು ಓದಿನಲ್ಲಿ ಹೇಗಿದ್ರಿ ಸ್ಕೂಲ್ ಡೇಸಲ್ಲಿ? ಓದು ಅಫ್ಕೋರ್ಸ್ ಆಬ್ವಿಯಸ್ಲಿ, ಯಾಕಂದರೆ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇದ್ದಿದ್ದರಿಂದ, ತಂದೆ ಕೂಡ ಒಳ್ಳೆಯ ಜಾಬ್ನಲ್ಲಿ ಇದ್ದಿದ್ದರಿಂದ ಏನು ಹೇಳ್ತಿದ್ರು ಎಜುಕೇಷನ್ ಬಗ್ಗೆ? ಏನು ಹೇಳ್ತಿದ್ರು ಅಪ್ಪ ಅಮ್ಮ? ಹೇಗೆ ಪ್ರೆಷರ್ ಹಾಕ್ತಿರ್ಲಿಲ್ಲ. ನಾನು ಎಜುಕೇಷನಲ್ಲೇ ವಾಸ್ ಓಕೆ. ತುಂಬ ಹೈ ರ್ಯಾಂಕಿಂಗ್ ಸ್ಟೂಡೆಂಟು ಅಲ್ಲ, ತುಂಬ ಬ್ಯಾಕ್ ಬೆಂಚರು ಅಲ್ಲ, ಮಧ್ಯದಲ್ಲೆಲ್ಲೋ ಒಂದು ಓಡಾಡ್ಕೊಂಡು. ಓಕೆ. ಬಾಲ್ಯ ಹೇಗೆ ಕಳೀತು? ಬಹಳ ಅಂದರೆ ತುಂಬ ಒಳ್ಳೆ ಸಪೋರ್ಟ್ ಇತ್ತು. ನಾ ಹೇಳಿದ್ನಲ್ಲ, ಈಗಿನ ಭಾಷೆಯಲ್ಲಿ ಗಾಂಧಿ ಅಂತ ಕರಿಬೋದು, ಈಗಿನ ಹುಡುಗರು ಹಂಗೆ ಕರಿಬೋದು, ಅದೇ ಥರ ಇತ್ತು. ನಿಮ್ಮ ಆಕ್ಟಿವಿಟೀಸ್ ಏನಾಗಿತ್ತು? ಅದೇ ನಾವು ನಮ್ಮಲ್ಲಿ BL ಕಲಾಕ್ಷೇತ್ರ ಮತ್ತು ಇದು ತುಂಬ ಕಲೆ ಮತ್ತು ಇದಕ್ಕೆ ಪ್ರೋತ್ಸಾಹ BL ಅಲ್ಲಿ ಕೂಡ ಇತ್ತು. ನಮ್ಮ ತಾಯಿ ಆ್ಯಕ್ಚುಲಿ ಕನ್ನಡದಲ್ಲಿ ಕಲಿತವರು. ಮದುವೆ ಮಹಾರಾಷ್ಟ್ರೀಯನ್ ಜೊತೆ ಆಗಿ ಮರಾಠಿಯಲ್ಲಿ ನಾಟಕ ಮಾಡಿ ಸುಮಾರು ಒಂದು 20 ಅವಾರ್ಡ್ಸ್ ತಗೊಂಡಿದ್ರು. ಇದೆಲ್ಲ BL ವಾತಾವರಣದಲ್ಲಿ, ಆ ಕಲ್ಚರಲ್ ವಾತಾವರಣದಲ್ಲೇ ಆಗಿದ್ದು. ನಾನು ಅಲ್ಲೇ ಬೆಳ್ಕೊಂಡು ಬಂದೆ. ಓಕೆ. ನೀವು ಯಾವತ್ತು ಅಭಿನಯ ಮಾಡಬೇಕು ಅಥವಾ ಯಾವುದಾದ್ರೂ ಸಂಗೀತವನ್ನ ಕಲಿಬೇಕು ಆ ಥರ ಏನಾದರೂ ಅನ್ಕೊಂಡ್ರ? ಯಾವಾಗ ಸಂಗೀತ ಇತ್ತು ಮುಂಚಿನ. ನಾನು ತಬಲಾ ನಾನು ಸುಮಾರು 5ನೇ ಸ್ಟ್ಯಾಂಡರ್ಡಿಂದಾನೇ ಕಲಿಯಕ್ಕೆ ಶುರು ಮಾಡಿದೆ. ಓಕೆ. ಅಭಿನಯ ಗುರುಗಳು ಯಾರಾಗಿದ್ರು? ಗುರುಗಳು ಆವಾಗ ರಮಣ್ ಅಂತಿದ್ರು, ಆಮೇಲೆ ಪ್ರಭಾಕರ್ ಅಂತಿದ್ರು. ಅವರು BL ಅಲ್ಲೇ ತಬಲಾ ಕ್ಲಾಸ್ ನಡೀತಾ ಇತ್ತು. ಸೊ ಓಕೆ. ಹೇಗಿತ್ತು ನಿಮ್ಮ ಮತ್ತು ಗುರುಗಳ ಒಡನಾಟ? ಹೇಗಿತ್ತು ಆವಾಗ? ಗುರುಗಳು ಫ್ರೆಂಡ್ಸ್ ಆಗಿರ್ತಿರ್ಲಿಲ್ಲ. ಆವಾಗಿನ ಕಾಲದ ಗುರುಗಳು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಿದ್ರು. ನನಗೆ ತಬಲಾದಲ್ಲಿ ಒಂದು ಬೋಲ್ ಬರ್ಲಿಕ್ಕೆ 6 ತಿಂಗಳು ತಗೊಂಡು, ಆ್ಯಂಡ್ ಅವ್ರು ಅದನ್ನ ಬರೋವರೆಗೂ ಬಿಡಲಿಲ್ಲ. ಮತ್ತೆ ಪ್ರೋಗ್ರಾಮ್ಸ್ ಶುರು ಮಾಡಿದ 4.5 ವರ್ಷ ಆದಮೇಲೆ, ಅಲ್ಲಿವರೆಗೂ ಪ್ರೋಗ್ರಾಮ್ಸಿಗೆ ಅಲೌ ಮಾಡಲಿಲ್ಲ. ಬಟ್ ಪ್ರೋಗ್ರಾಮ್ ಶುರು ಮಾಡಿದ ಮೇಲೆ ನಾನು ಲೈಟ್ ಕಡೆ ಜಾಸ್ತಿ ಒಲವಾಗಿ ಇವಾಗ ಕ್ಲಾಸಿಕಲ್ ಬಿಟ್ಟು ಹೋಗ್ಬಿಟ್ಟಿದೆ. ಪ್ರಾಕ್ಟೀಸ್ ಇಲ್ಲ, ಅದರಿಂದ ನಾನು ಪ್ರೋಗ್ರಾಮ್ಸ್ ಪೂರ್ತಿ ನಿಲ್ಲಿಸ್ಬಿಟ್ಟಿದ್ದೀನಿ. ಮನೆ ಪೂರ್ತಿ ಮನೆಯಲ್ಲಿ ಇಟ್ಕೊಂಡಿದ್ದೆ. ಮೊದಲ ಸ್ಟೇಜ್ ಪ್ರೋಗ್ರಾಮ್ ಯಾವ್ದಾಗಿತ್ತು ನಿಮ್ದು? ಸುಮಾರು 7ನೇ ವರ್ಷದಲ್ಲಿ BL ಕಲಾಕ್ಷೇತ್ರದಲ್ಲಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಭಯ ಆಯ್ತಾ? ಪ್ರಾಕ್ಟೀಸ್ ಹೇಗಿತ್ತು? ಅಂದರೆ ಇಟ್ ವಾಸ್ ಅ ಸ್ಟೇಜ್ ಮ್ಯಾನೇಜ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಅಂದರೆ ಗುರುಗಳೆಲ್ಲಾನು ಸೆಟ್ ಮಾಡಿದ್ರು, ಹಿಂದಿಂದ ಬೇಸಿತ್ತು, ಅದರಿಂದ ನಮಗೇನು ಹೆದರಿಕೆ ಇರಲಿಲ್ಲ. ಓಕೆ. ಅಪ್ಪ ಅಮ್ಮನ ಆಸೆ ಏನಾಗಿತ್ತು? ಮಗ ಏನಾಗಬೇಕು ಅನ್ಕೊಂಡಿದ್ರು? ಅವರಿಗೆ ಏನು ಆಸೆ ಇತ್ತು ಗೊತ್ತಿಲ್ಲ ನನಗೆ. ಒಂದೇ ಯಾವತ್ತೂ ಅಭಿವ್ಯಕ್ತ ಪಡಿಸಿರ್ಲಿಲ್ಲ ಅಥವಾ ಹೇಳಿರ್ಲಿಲ್ಲ? ಏನು ಪ್ರೆಷರ್ ಹಾಕಲಿಲ್ಲ. ನಾನು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಒಂದಿನ ಮುಂಚೆ ನಮ್ಮ ತಾಯಿಗೆ ಹೇಳಿದೆ, ನಾನು ನಾಳೆಯಿಂದ ಕ್ರಿಕೆಟಿಗೆ ಹೋಗಲ್ಲ ಅಂತ. ಶಿ ವಾಸ್ ವೆರಿ ಹ್ಯಾಪಿ. ಸೊ ಅಷ್ಟರ ಮಟ್ಟಿಗೆ 10th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮ್, ಅದು ಒಂದೇ ದಿನ ಮುಂಚೆ ನಾನು ಕ್ರಿಕೆಟ್ ಸ್ಟಾಪ್ ಮಾಡಿದ್ದು. ಅಲ್ಲಿವರೆಗೂ ಕ್ರಿಕೆಟ್ ಆಡ್ತಾ ಇದ್ದೆ. ಓಕೆ. ಅಂದ್ರೆ ಇಫ್ ನಾಟ್ ಆರ್ಕಿಟೆಕ್ಟ್, ಬಹುಶಃ ವಿವೇಕ್ನ ಕ್ರಿಕೆಟರ್ ಆಗಿ ನೋಡ್ಬೋದಿತ್ತು. ಹೌದು, ಲೀಗ್ ತನಕ ಆಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ಯಾಕೆ ಡಿಸ್ಕಂಟಿನ್ಯೂ ಮಾಡಿ? ಡಿಸ್ಕಂಟಿನ್ಯೂ ಅಲ್ಲ, ಪ್ರಯಾರಿಟೀಸ್ ಚೇಂಜ್ ಆಯಿತು. ಹಾಸನ್ ಕಾಲೇಜ್ ಸೇರಿದಾಗ ಇಟ್ ವಾಸ್ ಆ ಕಾಲೇಜಲ್ಲಿ ಕಾಂಪಿಟೇಷನ್ ವಾಸ್ ವೆರಿ ವೆರಿ ಸಿವಿಯರ್. ಆ್ಯಂಡ್ ನನ್ನ ಒಲವು ಆ ಕಡೆ ಜಾಸ್ತಿ, ಅಂದರೆ ಪ್ರಾಕ್ಟೀಸು ಇರಲಿಲ್ಲ ಮತ್ತು ಕೆಪಾಸಿಟೀಸು ಇಲ್ಲ ಅಂತ ಅನ್ನಿಸ್ತು ಅವಾಗ. ಹೇಗಿತ್ತು ಕಾಲೇಜ್ ಡೇಸ್? ಹೇಗಿತ್ತು? ತುಂಬ ಒಂದು ಅದು ಆ್ಯಕ್ಚುಲಿ ಅಲ್ಲಿ ಒಂದು ಇಟ್ಸ್ ಮೋರ್ ಲೈಕ್ ಎನ್ ಐಲ್ಯಾಂಡ್. ಊರಲ್ಲಿ ಇವಾಗ ಹಾಸನ ಚೇಂಜ್ ಆಗಿದೆ, ಆವಾಗ ಹಾಸನದಲ್ಲಿ ಇಟ್ ವಾಸ್ ಮೋರ್ ಲೈಕ್ ಎನ್ ಐಲ್ಯಾಂಡ್. ಅಲ್ಲಿ ಆ ಕಾಲೇಜಲ್ಲಿ ಇದ್ದವರು ಅಷ್ಟೇ ಹುಡುಗರು, ಅಲ್ಲಿಂದ ಮಂಗಳೂರಿಂದ ಬರ್ತಿದ್ರು ಅಥವಾ ಬೆಂಗಳೂರಿಂದ ಬರ್ತಿದ್ರು. ಹಾಸನದವ್ರು ತುಂಬ ಕಡಿಮೆ ಇದ್ರು. ಓಕೆ. ಇನ್ನು ಆರ್ಕಿಟೆಕ್ಚರ್ ಕಡೆಗೆ ಆಸಕ್ತಿ ಯಾಕೆ ಬಂತು? 2 ಇಶ್ಯೂಸ್ ಇತ್ತು. ಒಂದು, ನಮ್ಮ ತಂದೆ ಹಿ ಕೇಮ್ ಇನ್ 54 ಟು ಬ್ಯಾಂಗ್ಳೂರ್ ಆ್ಯಂಡ್ ಹಿ ರಿಮೈನ್ಡ್ ಎನ್ ಎಂಪ್ಲಾಯಿ. ಸೊ ಅವ್ರು ಮಧ್ಯಾಹ್ನ ಹೇಳ್ತಾ ಇದ್ರು, ಎಂಪ್ಲಾಯಿ ಆಗಿರೋದಕ್ಕಿಂತ ನಾನು ಸ್ವಂತ ಏನಾದ್ರು ಅದೆಲ್ಲೋ ಒಂದು ಹತ್ಕೊಂಡಿರ್ಬೋದು. ಆಮೇಲೆ ಕ್ರಿಯೇಟಿವ್ ಸೈಡ್ ಇತ್ತು ಅನ್ನೋದು ನನಗೆ 8th 9th ಸ್ಟ್ಯಾಂಡರ್ಡಲ್ಲೇ ಗೊತ್ತಾಗ್ಲಿಕ್ಕೆ ಶುರು ಆಗಿತ್ತು. ಸೊ ನಮ್ಮ ರಿಲೇಟಿವ್ಸ್ ಒಬ್ರು ಆರ್ಕಿಟೆಕ್ಟ್ ಆಗಿದ್ರು ಇಲ್ಲಿ ಬೆಂಗಳೂರಲ್ಲಿ. ಸೊ ಅವ್ರ ಆಫೀಸಿಗೆಲ್ಲ ಹೋದಾಗ ಬಹಳ ಖುಷಿ ಆಗ್ತಿತ್ತು. ನೀವು ಒಳ್ಳೆ ಪೇಂಟರ್ ಕೂಡ ಅಂತ ಕೇಳಿದೀವಿ, ಅಥವಾ ಆರ್ಕಿಟೆಕ್ಚರ್ ಲೈನ್ ಅಲ್ಲಿ ಪೇಂಟರ್ ಅಂತ ಆಗಲ್ಲ, ಅಂದ್ರೆ ಇರಲೇಬೇಕು ಅಂತಿಲ್ಲ. ಬಟ್ ಸ್ಕೆಚಿಂಗ್ ಕ್ವಾಲಿಟಿ ಇರಲೇಬೇಕು, ಇಮ್ಯಾಜಿನೇಷನ್ ಇರಲೇಬೇಕು. ಕಲ್ತಿದ್ರಾ ಯಾರಿದ್ರ ಅದು? ಪೇಂಟಿಂಗ್ ಇದು ಮತ್ತೆ BL ಅಲ್ಲೇ ಎಲ್ಲಾನು ಇದು ಮಾಡಿದ್ BL. ಒಬ್ಬ ಆರ್ಕಿಟೆಕ್ಟ್ ಗೆ ಏನೆಲ್ಲ ಅಬಿಲಿಟೀಸ್ ಇರಬೇಕು ಅಂತ ಹೇಳ್ತೀರಿ? ಇಮ್ಯಾಜಿನೇಷನ್, ಮತ್ತೆ ಒಂದು ಸರೌಂಡಿಂಗ್ಸ್ ಬಗ್ಗೆ ಅಬ್ಸರ್ವೇಷನ್,
ಮತ್ತೆ ಅದಕ್ಕೆ ಸ್ಪಂದಿಸುವಂತ ಒಂದು ಹಾರ್ಟ್ ಇರಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ಕಾಲೇಜ್ ಡೇಸ್ ಹೇಗಿತ್ತು? ಆಸ್ ಅನ್ ಆರ್ಕಿಟೆಕ್ಟ್ ನೀವು ಹೊರಹೊಮ್ಮಿದಾಗ ಫೇಸ್ ಮಾಡಿದಂಥ ದಿನಗಳು ಹೇಗಿತ್ತು? ಕಾಲೇಜಿಂದ ಹೊರಗೆ ಬಂದಾಗ ಲಿಟ್ರಲಿ ವಿ ವರ್ ಅಂಡರ್ ರಾಂಗ್ ಇಂಪ್ರೆಷನ್. ಅವಾಗ ಇನ್ನೂ ಕಂಪ್ಯೂಟರ್ಸ್ ಇರಲಿಲ್ಲ. ಸೊ ಇಂಜಿನಿಯರಿಂಗ್ ಮುಗ್ದಿದೆ, ಆರ್ಕಿಟೆಕ್ಚರ್ ಮುಗ್ದಿದೆ ಅಂದರೆ ರೆಡ್ ಕಾರ್ಪೆಟ್ ವೆಲ್ಕಮ್ ಇರುತ್ತೆ, 25 ಜನ ಕಾಯ್ತಾ ಇರ್ತಾರೆ ನಮಗೆ ಅನ್ನೋ ಒಂದು ಇಂಪ್ರೆಷನ್ ಇತ್ತು. ಹೊರಗೆ ಬಂದಾಗ ಅದು ಪೂರ್ತಿ ಧೂಳಿಪಟ ಆಯಿತು, ಯಾರು ಕೇಳೋರು ಇರಲಿಲ್ಲ. ಸೊ ಕೊನೆಗೆ ನಮ್ಮ ಪ್ರೊಫೆಸರ್ ಹತ್ರ ಜಾಯ್ನ್ ಆಗಿ ಅಲ್ಲಿ ಸ್ವಲ್ಪ ದಿನ ಇದ್ದು ಆಮೇಲೆ, ಬಟ್ ಓನ್ಲಿ ಥಿಂಗ್ ಈಸ್ ಸ್ಕೂಲ್ ಟೈಮಿಂದ ನಾನು ಹೇಳಿದ್ನಲ್ಲ ಸಿರ್ಸಿಗೆ ಹೋಗ್ತಾ ಇದ್ದೆ, ಅಲ್ಲಿ ಇದಿರ್ತಿತ್ತು. ಮುಂಚೆ ಆ ಕಾಡು ಇದೆಲ್ಲ ತುಂಬ ಚೆನ್ನಾಗಿರ್ತಿತ್ತು. ಸ್ವಲ್ಪ ಬೆಳೀತಾ ಬೆಳೀತಾ ಕಾಡು ನಾಶ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ಲಿಕ್ಕೆ ಶುರು ಆಯಿತು, ಎಕಾನಾಮಿಕ್ಸ್ ಗೊತ್ತಾಗ್ಲಿಕ್ಕೆ ಶುರು ಆಯಿತು. ಆವಾಗಿಂದಾನೇ ಇದು ಎಲ್ಲೋ ಸೇರ್ತು ದಟ್ ನಾವು ಪರಿಸರ ಎಲ್ಲೋ ಉಳಿಸ್ಬೇಕು. ಪರಿಸರ ಉಳಿಸೋದು ಅನ್ನೋದಕ್ಕಿಂತ ನಾವು ಪರಿಸರ ಜೊತೆ ಹೊಂದಬೇಕು ಅಂತ, ಹೊಂದಾಣಿಕೆ ಮಾಡ್ಕೋಬೇಕು ಅಂತ. ಬಿಕಾಸ್ ಪರಿಸರ ಅದಕ್ಕೆ ಸ್ವಂತವಾದ ಒಂದು ಸ್ಟ್ರೆಂತ್ ಇದೆ. ಅದು ಮನುಷ್ಯನ ಅಲ್ಲಾಡಿಸ್ಬಿಟ್ಟು ಅದು ತನ್ನಿಂತಾನೆ ಸರಿ ಮಾಡ್ಕೊಂಡ್ಬಿಡುತ್ತೆ. ನಾವು ಅದನ್ನ ಉಳಿಸೋದ್ ಬೇಕಾಗಿಲ್ಲ. ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ಬೆಳ್ಳಿದೆರೆಯ ಬಂಗ ಅವನನ್ನ ಅವಳಿ ಜವಳಿ ಅಂದಹಾಗೆ ನಿಮ್ಮ ಬಾತ್ರೂಮ್ ಸ್ವಚ್ಛವಾಗಿದೆಯಾ? ಚಾಲೆಂಜ್ ಸಮರ್ಪಿಸುತ್ತಿದ್ದೇವೆ ಹೊಸ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್. ಸಾಧಾರಣ ಕ್ಲೀನರ್ ಗಳಿಗೆ ಹೋಲಿಸಿದಂತೆ ಇದರ ದಪ್ಪವಾದ ಫಾರ್ಮುಲಾ ಒದಗಿಸುತ್ತದೆ ಪೂರ್ತಿ ಬಾತ್ರೂಮ್ ನಲ್ಲಿ ಅತ್ಯುತ್ತಮ ಕ್ಲೀನಿಂಗ್. ನೀಲಿ ಟಾಯ್ಲೆಟ್ ಗಾಗಿ ಮತ್ತೆ ಕೆಂಪು ಬಾತ್ರೂಮ್ ಗಾಗಿ. ಹಾಗಿದ್ರೆ ನೀವು ಕೂಡ ಸ್ವೀಕರಿಸಿ ಹಾರ್ಪಿಕ್ ಚಾಲೆಂಜ್. ಗಂಟಲು ಕಿರಿಕಿರಿಯಾದಾಗ ಗಾಗಲ್, ಚಹಾ, ಸಾಧಾರಣ ಮಾತ್ರೆಗಳು ಆರಾಮ ನೀಡಬಹುದು. ಅಥವಾ ಆರಾಮ ಸಿಗದಿದ್ದಲ್ಲಿ ಸೇವಿಸಿ ಸ್ಟ್ರೆಪ್ಸಿಲ್ಸ್. ಇದರ ಪವರ್ಫುಲ್ ಮೆಡಿಸಿನಲ್ ಇಂಗ್ರೀಡಿಯೆಂಟ್ಸ್ ಪ್ರೊಟೆಕ್ಟಿವ್ ಲೇಯರ್ ನಿರ್ಮಿಸುತ್ತವೆ ಹಾಗೂ ದೀರ್ಘ ಸಮಯದವರೆಗೆ ಆರಾಮ ನೀಡುತ್ತವೆ. ಈಗ ಹೊಸ ಸ್ಟ್ರೆಪ್ಸಿಲ್ಸ್ ಚಿಲ್ಡ್ರನ್ ನಿಮ್ಮ ಮಕ್ಕಳ ಗಂಟಲ ಕಿರಿಕಿರಿಗೆ ನೀಡುತ್ತದೆ ಪರಿಹಾರ ತಕ್ಷಣವೇ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು, ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದೆಡೆ ಚಿತ್ರಕಲೆ, ಒಂದೆಡೆ ಹಾರ್ಮೋನಿಯಂ, ಮತ್ತೊಂದೆಡೆ ಮ್ಯೂಸಿಕ್, ಇನ್ನೊಂದು ಕಡೆ ತಬಲಾ, ಹೀಗೆ ಒಂದು ಜೊತೆಗೆ ಆರ್ಕಿಟೆಕ್ಟ್, ಹೇಗೆ ಮ್ಯಾನೇಜ್ ಮಾಡ್ತೀರಿ? ಆ್ಯಕ್ಚುಲಿ ಇದು ಯಾವುದು ಬೇರೆ ಅಂತ ಅನ್ಸೋದೇ ಇಲ್ಲ ನನಗೆ. ಇದೆಲ್ಲ ಒಂದೇನೆ. ಯಾಕಂದರೆ ಥಿಯರಿಟಿಕಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಮನುಷ್ಯನಿಗೆ 5 ಪ್ರಕಾರದ ನೀಡ್ಸ್ ಇರುತ್ತೆ. ಫಿಸಿಕಲ್ ನೀಡ್, ವಿಚ್ ಇಸ್ ವಾಟ್ ವಿ ಆರ್ ಆ್ಯಕ್ಚುಲಿ ಸಕಮಿಂಗ್ ಟು ಅಟ್ ದ ಮೂಮೆಂಟ್. ಇಂಟೆಲೆಕ್ಚುಯಲ್ ನೀಡ್, ಆಮೇಲೆ ಎಮೋಷನಲ್ ನೀಡ್, ಆಮೇಲೆ ಎನರ್ಜಿ ರಿಜುವಿನೇಷನ್ ನೀಡ್, ಮತ್ತು ಸ್ಪಿರಿಚುವಲ್ ನೀಡ್. ಇದು 5 ನೀಡ್ಸ್ ಇರುತ್ತೆ. ಈ 5 ನೀಡು ನಿಮ್ಮ ಯಾವುದೇ ಒಂದು ಕೆಲಸದಿಂದ ಕಂಪ್ಲೀಟ್ ಆಗಲ್ಲ. ಇದು ಅದಕ್ಕೆ ಪೂರಕವಾಗಿ ಒಂದಕ್ಕೊಂದು ಹೊಂದ್ಕೊಂಡಿದ್ರೆ ಮಾತ್ರ ನೀವು ಸಕ್ಸಸ್ಫುಲ್ ಅಂತ ಹೇಳ್ಕೊಳಕ್ಕೆ ಸಾಧ್ಯ. ಬರೀ ದುಡ್ಡಾಯಿತು, ಹೆದರಿಕೆ ಇರುತ್ತೆ, ಇನ್ನು ಬೇಕಾದಷ್ಟು. ಸೊ ಇದೆಲ್ಲ ಹಾರ್ಮೋನಿಯಂ ಆಗಲಿ, ತಬಲಾ ಆಗಲಿ, ಇದೆಲ್ಲ ಒಂದೇ ಒಂದು ಬೇಸ್. ಮತ್ತು ಒಬ್ಬ ಆರ್ಕಿಟೆಕ್ಟಿಗೆ ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಅಂದರೆ ಇದ್ರದ್ದೆಲ್ಲ ಅವನಿಗೆ ಪರಿಣಿತಿ ಇರಬೇಕು ಅಂತಿಲ್ಲ, ಮಾಸ್ಟರ್ ಇರಬೇಕು ಅಂತಿಲ್ಲ, ಬಟ್ ಅಟ್ಲೀಸ್ಟ್ ನಾಲೆಜ್ ಅವರು ಇರಬೇಕು. ಓಕೆ, ಇನ್ನು ಆಫ್ಟರ್ ಎಜುಕೇಶನ್ ನಿಮ್ಮ ಪ್ರೊಫೆಸರ್ ಹತ್ರನೇ ಸೇರ್ಕೊಂಡ್ರಿ ಅಂತ ಹೇಳಿದ್ರಿ. ಏನು ಮಾಡಿದ್ರಿ, ಏನೆಲ್ಲ ಕಲ್ತ್ರಿ? ಅಲ್ಲಿ ಆ್ಯಕ್ಚುಲಿ ಸ್ಕೇಲ್ ಸಡನ್ಲಿ ಚೇಂಜ್ ಆಯಿತು. ನಾವು ಮಾಡ್ತಿದ್ದು ಅದೇ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ಆರ್ಕಿಟೆಕ್ಚರ್ ಮುಗಿತಾ ಇದ್ದಂಗೆ ನೀವು ಆಲ್ಮೋಸ್ಟ್ ನೇಬರ್ಹುಡ್ಸು ಟೌನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಇಲ್ಲಿ ಬಂದು ನಾವು ಟಾಯ್ಲೆಟ್ ಡಿಸೈನ್ ಕೊಟ್ಟರು ಸ್ಟಾರ್ಟಿಂಗಲ್ಲಿ, ಕಿಚನ್ ಡಿಸೈನ್ ಕೊಟ್ಟರು. ನಮಗೊಂಥರ ಅವಮಾನ ಆದಂಗೆ ಆಯಿತು ಸ್ಟಾರ್ಟಿಂಗಲ್ಲಿ. ಆ್ಯಕ್ಚುಲಿ ಇದು ಅಲ್ಲಿಂದ ಎಲ್ಲಿ ಹೇಳಿದ್ವಿ ಅಂತ. ಬಟ್ ಆ್ಯಕ್ಚುಲಿ ಪ್ರಾಕ್ಟಿಕಲ್ ನಾವು ಕೈ ಹಾಕಿದಾಗ ವಿ ರಿಯಲೈಸ್ ದ್ಯಾಟ್ ಆ ಟಾಯ್ಲೆಟ್ ಡಿಸೈನ್ ಕೂಡ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಸೊ ಅದು ಅಲ್ಲಿಂದ ಶುರು ಮಾಡಿ ಅವ್ರು ಬೇಸ್ ಕೊಟ್ಟರು. ಎಲ್ಲೋ ಒಂದು ಕಡೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ದಟ್ ಅವ್ರ ಟೀಚರ್ ನನ್ನ ಹತ್ರ ಬಂದರು, ಒಂದು ಮನೆ ಡಿಸೈನ್ ಮಾಡಿಕೊಡು ಅಂತ.
ನಾವು ಏನೇ ಮಾಡಿದ್ರು ಅವ್ರ ಬಜೆಟಲ್ಲಿ ನನಗೆ ಡಿಸೈನ್ ಮಾಡೋಕ್ಕಾಗಲಿಲ್ಲ. ನಮ್ಮದು ಡಿಸೈನ್ ಸುಮಾರು 1.5-2 ಪಟ್ಟು ಎಕ್ಸ್ಟ್ರಾನೇ ಆಗ್ತಾಯಿತ್ತು. ಆವಾಗ ನಾನು ಹುಡುಕ್ಲಿಕ್ಕೆ ಶುರು ಮಾಡಿದೆ. ಮತ್ತು ಲಾರಿ ಬೇಕರ್ ಕೇರಳದಲ್ಲಿದ್ದರು ಅವಾಗ. ಅವ್ರಿಗೆ ಒಂದು ಲೆಟ್ರ್ ಬರೆದಾಕ್ದೆ, ಹೋಗಿ ಮೀಟ್ ಮಾಡಿದೆ. ಅವ್ರ ಜೊತೆ ಸ್ವಲ್ಪ ಮಾತಾಡಿದ ಮೇಲೆ ಇಲ್ಲೇನೋ ಇದೆ ಕಲೀಲಿಕ್ಕಿದೆ ಅಂತ. ಆಮೇಲೆ ನೃತ್ಯಗ್ರಾಮ ಅವರೇ ಸೇರಿಸಿದ್ರು ನನಗೆ ನೃತ್ಯಗ್ರಾಮದಲ್ಲಿ. ಯಾವ ಇಸವಿಯಲ್ಲಿ ನೃತ್ಯಗ್ರಾಮ? ಇದು 1988-89. ಓಕೆ. ಅಲ್ಲಿ ನೀವು ಶಂಕರ್ ನಾಗ್ ಅವರೊಂದಿಗೆ ಕೂಡ ಒಡನಾಟವನ್ನು ಇಟ್ಟು? ಹೌದು, ಶಂಕರ್ ನಾಗ್ ಅಲ್ಲಿಗೆ ಬರ್ತಾ ಇದ್ರು. ತುಂಬ ಅಂದರೆ ಹಿ ವಾಸ್ ಅವರ್ ಪೇಟ್ರನ್. ನೃತ್ಯಗ್ರಾಮಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಹಳ ಸಿಂಪಲ್ ಪರ್ಸನಾಲಿಟಿ. ಅಂದರೆ ಇವತ್ತಿಗೂ ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಜುಮ್ ಅನಿಸುತ್ತೆ. ಒಂದೇ ದಿನ ಅವ್ರನ್ನ ಮೀಟ್ ಮಾಡಿದ್ದೆ ಮುಂಚೆ. 2ನೇ ದಿನ ಅವರು ವಾಪಸ್ ಹೋಗ್ತಾ ಇದ್ರು ಕಾರಲ್ಲಿ. ನಾನು ಮಧ್ಯದಲ್ಲಿ ಲೂನಾದಲ್ಲಿದ್ದೆ. ರಸ್ತೆ ಮಧ್ಯೆ ಸೀದಾ ಬಂದ್ಬಿಟ್ಟು ಗಾಡಿ ನಿಲ್ಲಿಸಿ, ಏನು ಗುರು ಯಾವ ಕಡೆ ಹೋಗ್ತಾ ಇದೆಯಾ ಅಂತ ಶುರು ಮಾಡಿಕೊಂಡ್ರು. ನನಗೆ ಐ ವಾಸ್ ನಾಟ್ ಏಬಲ್ ಟು ಟೇಕ್ ಇಟ್ ಬಿಕಾಸ್ ಹಿ ವಾಸ್ ಅ ಸ್ಟಾರ್ ಅಟ್ ದಟ್ ಟೈಮ್. ಅಂದರೆ ನಾನು ಹೆಚ್ಚು ಅವ್ರ ಪಿಕ್ಚರ್ಸ್ ನೋಡಿರಲಿಲ್ಲ, 1-2-3 ಪಿಕ್ಚರ್ಸ್ ನೋಡಿದ್ದೆ ಅಷ್ಟೇ. ಬಟ್ ಜನ ಅವ್ರನ್ನ ಹಿಂಬಾಲಿಸೋದು ನೋಡಿದರೆ, ಸೊ ಅವ್ರು ಆ ಲೆವೆಲ್ಗೆ ಒಬ್ಬ ಸಾದಾ ಜಸ್ಟ್ ಪಾಸ್ಡ್ ಔಟ್ ಆರ್ಕಿಟೆಕ್ಟ್ಗೆ ಅಷ್ಟು ಸಪೋರ್ಟ್ ಮಾಡಿದ್ದು ನೋಡಿ ಐ ಥಿಂಕ್ ತುಂಬಾನೇ ಇವತ್ತಿಗೂ ಖುಷಿ. ನಿಮ್ಮ ಪಾಲಿಗೆ ಅದು ಒಂದು ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಆಗಿತ್ತು ನೃತ್ಯಗ್ರಾಮದ? ಇಲ್ಲ, ನೃತ್ಯಗ್ರಾಮದಲ್ಲಿ ಐ ವಾಸ್ ಅನ್ ಅಸೋಸಿಯೇಟ್. ಇನಿಷಿಯಲಿ ಐ ವಾಸ್ ಅನ್ ಎಂಪ್ಲಾಯಿ. ಆಮೇಲೆ ಐ ಬಿಕೇಮ್ ಅನ್ ಅಸೋಸಿಯೇಟ್. ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕನ್ಸ್ಟ್ರಕ್ಷನ್ ಹೇಗೆ ನಡೀತು? ಅದರದ್ದೆಲ್ಲ ಇಂಪ್ಯಾಕ್ಟ್ ಇವತ್ತಿಗೂ ಇದೆ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಆ ಕನ್ಸ್ಟ್ರಕ್ಷನ್ ಟೆಕ್ನಿಕ್ಸ್ನ ನಾರ್ಮಲಿ ಏನಾಗುತ್ತೆ ಅಂದರೆ ಒಬ್ಬ ಆರ್ಕಿಟೆಕ್ಟ್ ಪಾಸ್ ಆದ ಕೂಡಲೇ ಒಂದು AC ರೂಮ್ ಇರೋ ಆಫೀಸಿಗೆ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಅದೇ ನಾನು ಫಸ್ಟ್ ಮಾಡಿದ್ದು. ನಮ್ಮ ಪ್ರೊಫೆಸರ್ ಆಫೀಸಲ್ಲಿ ಏನೂ ಕೊರತೆ ಇರಲಿಲ್ಲ, ಚೆನ್ನಾಗೇ ಇತ್ತು ಎಲ್ಲ. ಬಟ್ ನಾವೇ ಹುಡುಕೊಂಡು ಹೋಗಿದ್ದ ದಾರಿ ಆಗಿದ್ದರಿಂದ ಸೀದಾ ಸೈಟಿಗೆ ಹಾಕಿ 25 ಕಿಲೋಮೀಟರ್ ದಿನ ಸೈಕ್ಲಿಂಗ್ ಒನ್ ವೇ. ಸೊ 50 ಕಿಲೋಮೀಟರ್ ದಿನ ಸೈಕ್ಲಿಂಗ್. ಇದು ಇಟ್ ವಾಸ್ ಅ ಕಂಪ್ಲೀಟ್ ಚೇಂಜ್ ಆಫ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಒಂದು, ಆಸ್ ಐ ಟೋಲ್ಡ್ ಯು, ಮುಂಚೆ ಇಟ್ ವಾಸ್ ಅ ವೆರಿ ಪ್ರೊಟೆಕ್ಟೆಡ್ ಅಟ್ಮಾಸ್ಫಿಯರ್. ತಂದೆ ತಾಯಿ ಕಾಲನಿ ಅದು ಒಟ್ಟಿಗೆ ಫುಲ್ ಚೇಂಜ್ ಆಯ್ತಿದ್ದು. ಇನ್ನು ಶಂಕರ್ ನಗರ್ ಅವರ ಕನಸು ಏನಾಗಿತ್ತು ಆಗ? ಅವರು ಆವಾಗಲೇ ಆ್ಯಕ್ಚುಲಿ ನನಗೆ ಅವ್ರು ಹೇಳಿದ್ದು 1.5 ವರ್ಷ ನೀನು ಇನ್ನೂ ಕೆಲಸ ಮಾಡ್ಕೊಂಬಾ, ನಾವೇನಾದ್ರು ಒಟ್ಟಿಗೆ ಮಾಡೋಣ. ಅವರಿಂದನೇ ನಾನು ಆ್ಯಕ್ಚುಲಿ ಆಫೀಸ್ ಓಪನ್ ಮಾಡಿದ್ದು. ಬಟ್ ಫೇಟ್ ಹ್ಯಾಡ್ ಅನದರ್ ಥಿಂಗ್ಸ್. ಸೊ ಅವ್ರು ಇರಲಿ, ನಾನು ವಾಪಸ್ ಬರೋ ಅಷ್ಟೊತ್ತಿಗೆ ಅವ್ರು ಇರಲೇ ಇಲ್ಲ. ಅವ್ರ ಕನಸು ಮಾಡ್ಯುಲರ್ ಟೆಕ್ನಿಕ್ಸಲ್ಲಿ ಮನೆಗಳನ್ನು ಲೋ ಕಾಸ್ಟಲ್ಲಿ ಜನಕ್ಕೆ ಮಾಡಿ ನಾವು ಫ್ಯಾಕ್ಟ್ರಿಯಲ್ಲಿ ಮಾಡಿಬಿಟ್ಟು ಅಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಇವತ್ತು ನಾವು ಅದನ್ನು ಪೂರ್ತಿಯಾಗಿ ಮಾಡೋಕ್ಕಾಗದೆ ಹೋದ್ರೂ ಅದರದ್ದು ಒಂದು ಪಾರ್ಟ್ ಅಪಾರ್ಟ್ಮೆಂಟಲ್ಲಿ ಟಾಯ್ಲೆಟ್ಸಿಗೆ ಮಾತ್ರ ನಾವು ಅದೇ ಕಾನ್ಸೆಪ್ಟ್ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ಇನ್ನು ಶಂಕರ್ ನಾಗ್ ಅವರ ಬಗ್ಗೆ ನಾವು ತುಂಬ ಕೇಳಿದ್ದೀವಿ, ಯಾಕಂದರೆ ಅವ್ರ ದೂರದೃಷ್ಟಿಯ ಒಂದು ಆಲೋಚನೆ ಆಗಿತ್ತು ಅವ್ರದ್ದು. ಅದು ಹೌದಾ? ತುಂಬಾ. ಆ್ಯಕ್ಚುಲಿ ಅವರು 16 ಗಂಟೆ ಕೆಲಸ ಮಾಡ್ತಾ ಇದ್ರು ಅನ್ನೋದು ನಮಗೆಲ್ಲ. ಅಂದರೆ ಅವ್ರು ಬರ್ತಿದ್ದಿದ್ದೆ ನೃತ್ಯಗ್ರಾಮಕ್ಕೆ ಸುಮಾರು 1:30-2 ಗಂಟೆ ರಾತ್ರಿಲಿ. ನಮ್ಮ ಜೊತೆ ಇದ್ದುಬಿಟ್ಟು ಸುಮಾರು 3:30-4 ಗಂಟೆಗೆ ಹೊರಟು ಬಿಡ್ತಿದ್ರು. ಯಾಕಂದರೆ ಮತ್ತೆ ಬೆಳಗ್ಗೆ ಹಿ ಹ್ಯಾಡ್ ಟು ಗೋ ಫಾರ್ ದ ಶೂಟಿಂಗ್ ಆ್ಯಂಡ್ ಇದು. ಆ್ಯಂಡ್ ಅವರು ಹಿ ಹ್ಯಾಡ್ ಲಾಟ್ ಆಫ್ ವಿಷನ್ಸ್ ಆ್ಯಕ್ಚುಲಿ. ಹೇಗಿತ್ತು ಓವರಾಲ್ ಎಕ್ಸ್ಪೀರಿಯನ್ಸ್ ನೃತ್ಯಗ್ರಾಮದ ಕನ್ಸ್ಟ್ರಕ್ಷನ್? ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೇ ಇಟ್ ವಾಸ್ ಅ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಕಾಂಟ್ರಾಕ್ಟರ್ಸ್ ಯಾರೂ ಇರಲಿಲ್ಲ. ಡೈರೆಕ್ಟಾಗಿ ಲೇಬರ್ ಜೊತೆ ಕೆಲಸ ಮಾಡೋದು, ಡೈರೆಕ್ಟಾಗಿ ಒಬ್ಬರು ಇದು. ದಟ್ ವಾಸ್ ದಿ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ತುಂಬಾ ಚೆನ್ನಾಗಿತ್ತು. ಅಂದರೆ ಆಮೇಲೆ ನಾನು ಗೋವಾಕ್ಕೆ ಹೋದಾಗ ಇಟ್ ವಾಸ್ ದ ಸೇಮ್ ಎಕ್ಸ್ಪೀರಿಯನ್ಸ್. ಐ ಬಿಲ್ಟ್ ಅ ಹಟ್. 1.5 ವರ್ಷ ನಾನು ಹಟ್ಟಲ್ಲೇ ಇದ್ದೆ. 900 ಜನ ಕೆಲಸ ಮಾಡ್ತಾ ಇದ್ರು. ಸೊ ವಿ ಆರ್ ಆಲ್ ಸ್ಟೇಯಿಂಗ್ ಟುಗೆದರ್. ಬಹಳ ಚೆನ್ನಾಗಿತ್ತು. ಇನ್ನು ತಮ್ಮದು ಇಕೋ ಫ್ರೆಂಡ್ಲಿ ಡಿಸೈನ್ಸ್ ಅಂತ ಕೇಳಿದ್ದೀವಿ. ಏನಿದು ಇಕೋ ಫ್ರೆಂಡ್ಲಿ ಅಂದರೆ? ಇಕೋ ಫ್ರೆಂಡ್ಲಿ ಫಸ್ಟ್ ಆಫ್ ಆಲ್ ನಾನು ಇದು ಮಾಡೋದು ಅಂದರೆ ಅದು ಇಟ್ ಇಸ್ ಆ್ಯಕ್ಚುಲಿ ಅ ವೆರಿ ಅಬ್ಯೂಸ್ಡ್ ವರ್ಡ್. ತುಂಬ ಜನ ಅದನ್ನು ತಪ್ಪಾಗಿ ಯೂಸ್ ಮಾಡ್ತಾ ಇದ್ದಾರೆ. ನನ್ನ ಇದರಲ್ಲಿ ಐ ಫೀಲ್ ನೀಡ್ ಇರುತ್ತೆ. ಆ ನೀಡನ್ನು ಈಕೋ ಸಸ್ಟೈನಬಲ್ ನೇಚರಲ್ಲಿ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವೋ ಅದೇ ಈಕೋ ಫ್ರೆಂಡ್ಲಿ. ಇಟ್ಸ್ ಅನ್ ಆಟಿಟ್ಯೂಡ್ ಬೇಸಿಕಲಿ. ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ಬೆಳ್ಳಿ ತೆರೆಯ ಬಂಗಾರ. ಇದು ಎಷ್ಟು ದಿನ ಬರುತ್ತೆ? 1 ತಿಂಗಳು. ಇದು
1 ತಿಂಗಳ ರೇಷನ್ 1 ತಿಂಗಳಷ್ಟೇ ಬರುತ್ತೆ ಅಲ್ವಾ? ಮತ್ತೆ ಇದು 1 ತಿಂಗಳಿಗಿಂತ ಸ್ವಲ್ಪ ಕಡಿಮೆ. ಇದು ನೋಡೋಕೆ ಸಣ್ಣ ಪ್ಯಾಕ್, ಹಾಗಿದ್ರು ಪೂರ್ತಿ 2 ತಿಂಗಳಿಗೆ ಬರುತ್ತೆ. ಹಾರ್ಪಿಕ್ ಸಣ್ಣದು, ಡಿಟರ್ಜೆಂಟ್ ಗಿಂತ 100 ಪಟ್ಟು ಹೆಚ್ಚು ಸ್ವಚ್ಛತೆ ಮತ್ತು ಪೂರ್ತಿ 2 ತಿಂಗಳು ಬರುತ್ತೆ. ಸೂಪರ್. ಹಾಗಿದ್ರೆ ನೀವು ಕೂಡ ತಕೊಳ್ಳಿ. ಹಾರ್ಪಿಕ್ ಸಣ್ಣ ಚಾಲೆಂಜ್. ಸರಿಯುತ್ತಿರುವ ಸಮಯದಂತೆ ಉದುರುವ ಕೂದಲು ಕೂಡ ಎಂದೂ ಮರಳಿ ಬರೋಲ್ಲ. ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ. ಕೂದಲು ಉದುರುವಿಕೆ ತಡೆಯಿರಿ ಸೂಕ್ತ ಸಮಯದಲ್ಲಿ. ಲಿವಾನ್ ಹೇರ್ ಗೇನ್ ಕೂದಲು ಉದುರುವಿಕೆಯನ್ನು ಕಂಟ್ರೋಲ್ ಮಾಡುತ್ತೆ 90 ದಿನಗಳಲ್ಲಿ. ಪ್ರತಿದಿನ ರೋಷನ್ನ ತುಂಟ ಕೈಗಳು ಹೆಚ್ಚುತ್ತಿರುವ ಕೊಳಕುಗಳನ್ನು ಸ್ಪರ್ಶಿಸುತ್ತವೆ. ಅದಕ್ಕಾಗಿಯೇ ನಾನು ಇರುತ್ತೇನೆ ಯಾವಾಗ್ಲೂ 1 ಹೆಜ್ಜೆ ಮುಂದೆ. ಸಾಬೂನುಗಳನ್ನು ಶೇರ್ ಮಾಡುವುದು ಅಂದ್ರೆ ರೋಗಾಣುಗಳನ್ನು ಶೇರ್ ಮಾಡುವುದು. ಆದ್ದರಿಂದಲೇ ಹೊಸ ಡೆಟಾಲ್ ಹ್ಯಾಂಡ್ ವಾಶ್. ಇದು ಸುರಕ್ಷೆ ನೀಡುತ್ತದೆ 100ಕ್ಕೂ ಹೆಚ್ಚು ಕಾಯಿಲೆಗಳನ್ನು ತರುವ ರೋಗಾಣುಗಳಿಂದ. ಈಗ ನಾನಾಗಿದ್ದೇನೆ 100% ಶೋರ್. ಹೊಸ ಡೆಟಾಲ್ ಮಲ್ಟಿಯೂಸ್ ವೈಪ್ಸ್. ಈಗ ಪಡೆಯಿರಿ ಡೆಟಾಲ್ನ ಸುರಕ್ಷೆ ಎಂದಾದರೂ ಎಲ್ಲಾದರೂ. ಸ್ವಾಗತ. ಇನ್ನು ಇವತ್ತು ನಾವು ಬೆಂಗಳೂರನ್ನ ನೋಡ್ತಾ ಇದ್ದೀವಿ ಅಥವಾ ಯಾವುದೇ ಸಿಟಿ ಪ್ರದೇಶಗಳನ್ನು ನೋಡ್ತಿದ್ದೀವಿ, ಎಲ್ಲೂ ಪರಿಸರವನ್ನು ಉಳಿಸ್ಕೊಳ್ಳಿಕ್ಕೆ ಕಷ್ಟವಾಗ್ತಿರುವಂಥದ್ದು. ಒಂದು ಕಾಂಕ್ರೀಟ್ ಕಾಡು ಅಂತ ಆಲ್ರೆಡಿ ನಾವು ಹೆಸರನ್ನು ತಗೊಳ್ತಾ ಇದ್ದೀವಿ. ಮನೆಯ ಜೊತೆಗೆ ಪರಿಸರವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಹೇಗೆ ಮಾಡಬಹುದು? ಹಾಗಾದರೆ ಅದನ್ನು ನಾವು ಮುಂಚಿಂದನೂ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾ ಇದೆ, ಎಷ್ಟು ಈಗ ಏನಾಗುತ್ತೆ, ಒಂದು ಮನೆ ಚೆನ್ನಾಗಿ ಆಗ್ಬಿಟ್ರೆ ಅಥವಾ ಒಂದು ಬಿಲ್ಡಿಂಗ್ ಚೆನ್ನಾಗಿ ಆಗ್ಬಿಟ್ರೆ ಅದು ದೊಡ್ಡದಾಗಿ ಕಾಣೋದಿಲ್ಲ. ಇದು ಒಂದು ಮೂವ್ಮೆಂಟ್ ಆಗಬೇಕು, ಒಂದು ಆಟಿಟ್ಯೂಡ್ ಆಗಬೇಕು, ಜನರ ಆಟಿಟ್ಯೂಡ್ ಆಗಬೇಕು. ಆವಾಗ ಸಿಸ್ಟಮ್ಸ್ ತುಂಬ ಇದೆ. ಬಟ್ ನನಗನ್ಸೋ ಪ್ರಕಾರ ಈಕೋ ಫ್ರೆಂಡ್ಲಿ ಅಂತ ನಾವು ಕರೆಯೋದಾದ್ರೆ ಇದರಲ್ಲಿ 4 ಮೇನ್ ಪಾರ್ಟ್ಸ್ ಇದೆ. ಈಕೋ ಫ್ರೆಂಡ್ಲಿ ಬಿಲ್ಡಿಂಗ್ ಟೆಕ್ನಿಕ್ಸ್ ಇದೆ. ಬಿಲ್ಡಿಂಗ್ ಟೆಕ್ನಿಕ್ಸ್ ನೀವು ಗೂಗಲ್ ಮಾಡಿದ್ರೆ ಲಕ್ಷಗಟ್ಟಲೆ ಆಲ್ಟರ್ನೇಟಿವ್ಸ್ ಬರುತ್ತೆ. ಬಟ್ ಅದು ಗೂಗಲ್ ಮಾಡೋ ಪರಿಶ್ರಮ ನಾವು ಮಾಡಲ್ಲ, ತಗೊಳ್ಳೋದಿಲ್ಲ ಅದನ್ನ. ಎರಡನೇದು ಈಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್. ಅದೆಲ್ಲರಿಗೂ ಸೆಟ್ ಆಗುತ್ತೆ ಅಂತಿಲ್ಲ. ಇವಾಗ ಪ್ಲಾಸ್ಟರಿಂಗ್ ಮಾಡದೇ ಇರೋದು, ರೆಡ್ಯೂಸ್ ಮಾಡೋದು, ಪೇಂಟ್ ಮಾಡೋ ರೀತಿನ ಕಡಿಮೆ ಇದೆಲ್ಲ 100 ಪದ್ಧತಿಗಳಿದೆ. ಬಟ್ ಅದು ನನಗೆ ಸೆಟ್ ಆಗತ್ತಾ, ನಾನಿವಾಗ ಈ ಡ್ರೆಸ್ ಹಾಕೊಂಡು ಹೋಗಿ ಮಣ್ಣಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಲೈಫ್ ಸ್ಟೈಲಿಗೆ ಏನು ಸೆಟ್ ಆಗುತ್ತೆ ಅದನ್ನು ನಾವು ಹುಡುಕ್ಬೇಕು. ಮೂರನೇದು ಈಕೋ ಫ್ರೆಂಡ್ಲಿ ಮೆಟೀರಿಯಲ್. ಈಗ ನಾನು ಮುಂಚೆ ಕಲ್ಲು ತುಂಬ ಯೂಸ್ ಮಾಡ್ತಾ ಇದ್ದೆ. ಈಗ 350 ಪ್ರಾಜೆಕ್ಟ್ ಆಗಿದೆ ನಮ್ಮದು ಇದುವರೆಗೂ. ಒಂದು ಮೊದಲನೇ 100 ಪ್ರಾಜೆಕ್ಟು ಬರೀ ಕಲ್ಲಲ್ಲೇ ಕಟ್ಟಿದ್ದೀವಿ. ಆಮೇಲೆ ವಿ ರಿಯಲೈಸ್ ದಟ್ ಹಳೆ ಕಾಲದಲ್ಲಿ ಕಲ್ಲಲ್ಲಿ ದೇವಸ್ಥಾನ ಕಟ್ತಾ ಇದ್ರು, ಕಲ್ಲಲ್ಲಿ ಮನೆ ಕಟ್ತಾ ಇರಲಿಲ್ಲ. ಇದು ಯಾಕೆ ಅನ್ನೋದು ಅರ್ಥ ಆಗಲಿಲ್ಲ. ಬಟ್ ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಇಲ್ಲಿ ಕಲ್ಲಲ್ಲಿ ಕ್ವಾರ್ಟ್ಸ್ ಕ್ವಾಲಿಟಿ ಇದೆ, ರೇಡಿಯೇಷನ್ ಆಗುತ್ತೆ. ಅದು ಸ್ವಲ್ಪ ಪ್ರಮಾಣದಲ್ಲಿ ನಾವು ತಗೊಂಡ್ರೆ ಅದು ಮೆಡಿಸಿನ್ ಆಗುತ್ತೆ, ತುಂಬ ಪ್ರಮಾಣದಲ್ಲಿ ತಗೊಂಡ್ರೆ ಅದು ನಮಗೆ ಪಾಯ್ಸನ್ ಆಗುತ್ತೆ. ಸೊ ಮನೆಗಳನ್ನು ಕಲ್ಲಲ್ಲಿ ಕಟ್ಟೋದು ಪೂರ್ತಿ ಆವಾಗ ನಿಲ್ಸಿದ್ದೀವಿ. ಇದೇ ನಾನು ಹೇಳಿದ್ದು, ಈಕೋ ಫ್ರೆಂಡ್ಲಿ ಮೆಟೀರಿಯಲ್. ಕಲ್ಲು ಈಕೋ ಫ್ರೆಂಡ್ಲಿನೇ, ಓಕೆ. ಬಟ್ ಕಲ್ಲಿಗೆ ಒಂದು ಪ್ರಾಬ್ಲಮ್ ಅಂದರೆ ಒಂದ್ಸರ್ತಿ ತೆಗೆದ್ರೆ ಮುಗಿದೋಯ್ತು. ರೇಷಿಯೋ ವೈಸ್ ನೀವು ನೋಡಿದ್ರೆ ಪೂರ್ತಿ ಡೆಕ್ಕನ್ ಪ್ಲಾಟೋ ಕಲ್ಲಿನ ಮೇಲೆ ಕೂತಿದೆ. ನಾವು ಪೂರ್ತಿ ಡೆಕ್ಕನ್ ಪ್ಲಾಟೋ ತೆಗೆಯುವಷ್ಟು ಕಲ್ಲಿದೆ. ಬಟ್ ಅದನ್ನು ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಮಣ್ಣು ಯಾವಾಗ ಯೂಸ್ ಮಾಡಬೇಕು, ಸಿಮೆಂಟ್ ಎಲ್ಲಿ ಯೂಸ್ ಮಾಡಬೇಕು. ಇವಾಗ ಗ್ಲಾಸ್ ಕೆಟ್ಟ ಮೆಟೀರಿಯಲ್ ಅಲ್ಲ, ಅದನ್ನು ಯೂಸ್ ಮಾಡೋ ಜಾಗ ತಪ್ಪು. ವೆಸ್ಟರ್ನ್ ಸೈಡ್ ಓಪನ್ ಮಾಡಿ ಗ್ಲಾಸ್ ಹಾಕ್ಬಿಟ್ಟು ಆಮೇಲೆ ನಾನು AC ಲೋಡ್ ಇದು ಮಾಡಿ ಆಮೇಲೆ ನಾನು ಲೀಡ್ ಸರ್ಟಿಫಿಕೇಶನ್ಗೋಸ್ಕರ ಓಡಾಡಿದ್ರೆ ಅರ್ಥ ಇಲ್ಲ. ಆ ವೆಸ್ಟರ್ನ್ ಸೈಡಿಗೆ ಗ್ಲಾಸ್ ಬೇಡ, ನಾರ್ದರ್ನ್ ಸೈಡಿಗೆ ಇರಲಿ. ನಮ್ಮ ಆಫೀಸಲ್ಲಿ ನಾರ್ದರ್ನ್ ಸೈಡಿಗೆ ಗ್ಲಾಸ್ ಇದೆ, ಲೈಟೇ ಒಳಗೆ ಬರಲ್ಲ, ಅಂದರೆ ಡೈರೆಕ್ಟ್ ಸನ್ಲೈಟ್ ಬರಲ್ಲ, AC ಇಲ್ಲ, ವಿ ಕ್ಯಾನ್ ಮ್ಯಾನೇಜ್. ಇನ್ನು ಟೆರೆಸ್ ಗಾರ್ಡನಿಂಗ್ ಯೋಚನೆ ಹೊಳ್ದಿದ್ದು ಯಾವಾಗ? ಇದೇ ಯೋಚನೆ ಮುಂದೆ ಕಂಟಿನ್ಯೂ ಮಾಡ್ತಾ ವಿ ಸೆಡ್ ನೇಚರ್ನ ನಾವು ಪ್ರೊಟೆಕ್ಟ್ ಮಾಡ್ಲಿಕ್ಕಂತೂ ಆಗಲ್ಲ, ಅಂದರೆ ನಾವು ಅದ್ರ ಜೊತೆ ಹೊಂದ್ಕೋಬೇಕು. ಸೊ ಆವಾಗ ಬೆಂಗಳೂರನ್ನ ಸ್ಟಡಿ ಮಾಡಿದೆ. 300 ಕೆರೆ ಇತ್ತು, ಇವತ್ತು 80 ಅಫಿಷಿಯಲಿ ಉಳ್ಕೊಂಡಿದೆ, 27 ಆ್ಯಕ್ಚುಲಿ ಇದೆ. ಆಮೇಲೆ ನೀರು ನಮಗೆ ಕೆಳಗಡೆಯಿಂದ ಮೇಲ್ ಬರುತ್ತೆ. ಇದೆಲ್ಲ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಆಚೆಯಿಂದ ಒಳಗೆ ಬರುತ್ತೆ. ಹಳ್ಳಿಗಳಲ್ಲಿ ನೋಡಿದ್ರೆ ಫಾರ್ಮರ್ಸ್ ಉಳ್ಕೊಂಡಿಲ್ಲ, ಅವರೆಲ್ಲ ಸಿಟಿಗೆ ಬಂದು ವೇಟರ್ಸ್ ಆಗಿದ್ದಾರೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿದಾಗ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತು. ಸೊ ಅದನ್ನು ನಾವು ಸ್ಟಡಿ ಮಾಡ್ತಾ ವಿ ರಿಯಲೈಸ್ಡ್ ದ್ಯಾಟ್ ಕ್ಯೂಬಾ
ಆ್ಯಕ್ಚುಲಿ ಸೆಂಡ್ಸ್ ಮಟೀರಿಯಲ್ ವೆಜಿಟೇಬಲ್ಸ್ ಫ್ರಮ್ ಸಿಟಿ ಟು ವಿಲೇಜ್. ಇಲ್ಲಿ ನಾವು ಉಲ್ಟಾ ಮಾಡ್ತಾ ಇದ್ದೀವಿ. ಬೆಂಗಳೂರಿಗೆ ಆ್ಯಕ್ಚುಲಿ ಆ್ಯಂಡ್ ನಂಬರ್ ಲೆಕ್ಕ ಹಾಕಿದಾಗ 400 ಕೋಟಿ ಸ್ಕ್ವೇರ್ ಫೀಟ್ ಇವತ್ತು ಅವೈಲೇಬಲ್ ಇದೆ ಬೆಂಗಳೂರಲ್ಲಿ ಟೆರೇಸ್ ಆಗಿ. ಇದನ್ನ ಗ್ರೀನ್ ಮಾಡೋದು ನಾವು ಉದ್ದೇಶ ಇಟ್ಕೊಂಡು. ಏನು ಇದರ ಉಪಯೋಗ ಏನು ಅಂತೀರಿ? ಒಂದು ಆಲ್ರೆಡಿ ಟೆರೇಸಸ್ ಇದೆ. ಓಕೆ, ಅದು ಆಲ್ರೆಡಿ ತುಂಬ ಬಿಸಿಲು ಬೀಳುತ್ತೆ, ಸನ್ ರೇಡಿಯೇಷನ್ ಆಗುತ್ತೆ, ಕಾರ್ಬನ್ ಫುಟ್ ಪ್ರಿಂಟ್ ಇನ್ಕ್ರೀಸ್ ಆಗುತ್ತೆ. ಅವೆಲ್ಲ ಗ್ರೀನ್ ಮಾಡಿಬಿಟ್ರೆ ಒಂದೇ ಸರ್ತಿ ಕಡಿಮೆ ಆಗುತ್ತೆ. ಎರಡನೇದು ಕೆಳಗಿನ ಇದಕ್ಕೆ ಟೆಂಪ್ರೇಚರ್ ಡೌನ್ ಮಾಡೋಕ್ಕಾಗತ್ತೆ ನಮಗೆ. ಮೂರನೇದು ಎಜುಕೇಷನ್. ಈಗ ಎಷ್ಟೋ ಜನ ಹುಡುಗರಿಗೆ ಕೊತ್ತಂಬರಿ ಸೊಪ್ಪು ಯಾವುದು, ಮೆಂತ್ಯ ಸೊಪ್ಪು ಯಾವುದು ಗೊತ್ತಿಲ್ಲ. ಇದು ಈಗ ನನ್ನ ಮಗಳು, ಅವಳಿಗೆ ಟ್ಯಾಪ್ ರೂಟ್ ಏನು ಅಂತ ನಾನು 4th ಸ್ಟ್ಯಾಂಡರ್ಡಲ್ಲಿ ಕೇಳಿದಾಗ ಅದನ್ನು ತೆಗೆದು ನಂಗೆ ತೋರಿಸಾಯ್ತು ಅವಳು. ಇನ್ನು ಅವಳು ಡ್ರಾಯಿಂಗ್ ಮಾಡೋದು ಎಲ್ಲ ಬೇಕಾಗಿಲ್ಲ, ಅವಳಿಗೆ ಗೊತ್ತು ಅದು ಏನು ಅಂತ. ಇಷ್ಟರ ಮಟ್ಟಿಗೆ ಅದು ಒಂದಕ್ಕೊಂದು ಹೊಂದ್ಕೊಂಡು ಹೋಗೋದಾದರೆ ಯಾಕೆ ಆಗಬಾರ್ದು? ಓಕೆ, ಇನ್ನು ಸೃಷ್ಟಿ ರೀಸ್ಟೋರ್ನ ವಿಷನ್ ಏನಾಗಿದೆ? ಅದೇ ನಾವು ಯೋಚನೆ ಮಾಡ್ತಾ ಇದು ವಿ ರಿಯಲೈಸ್ ದ್ಯಾಟ್ ವೇಸ್ಟ್ ಮ್ಯಾನೇಜ್ಮೆಂಟ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆಲ್ಲ ರೂಲ್ಸ್ ಇದೆ. ಸೋಲಾರ್ ಪವರ್, ಬಟ್ ಈ ಸೋಲಾರ್ ಪವರ್ ಇವೆಲ್ಲ ನಾವು ಮಾಡ್ತಾ ಹೋದರೆ ರೂಲ್ ಅಂತ ಮಾಡಿದರೆ ನಮ್ಮಲ್ಲಿ ಐ ಡೋಂಟ್ ಹ್ಯಾವ್ ಟು ಟಾಕ್ ಹೌ ಸರ್ಟಿಫಿಕೇಟ್ಸ್ ಆರ್ ಬಾಟ್. ಬಟ್ ಇದನ್ನು ನಾವು ಎಲ್ಲೋ ಒಂದು ಜನರ ಅವೇಕ್ನಿಂಗ್ ಅಂತ ನಾವು ಮಾಡಿದ್ರೆ, ಅವೇರ್ನೆಸ್ ಅಲ್ಲಿ ನಾವು ಮಾಡತ್ತು ಹೋದರೆ ಅದು ಇಟ್ ಕ್ಯಾನ್ ಬಿ ಅಡಾಪ್ಟೆಡ್. ಇವತ್ತು ನಾವು ಫುಡ್ ಫಸ್ಟ್ ಪ್ರಾಬ್ಲಮ್ ತಗೊಂಡಿದ್ದೀವಿ. ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲನೂ ಇದೆ ನಮ್ಮ ಇದರಲ್ಲಿ ವಿಷನ್ನಲ್ಲಿ. ಈ ಫುಡ್ ಪ್ಯಾಕೇಜ್ 200 ಸ್ಕ್ವೇರ್ ಫೀಟ್ ಇದ್ದರೆ 28 ವೆರೈಟಿ ನೀವು ವೆಜಿಟೇಬಲ್ಸ್ ಗ್ರೋ ಮಾಡ್ಬೋದು. ಓಕೆ, ಮನೆಯಲ್ಲಿ 4 ಜನ ಆರಾಮಾಗಿ, ಅಂದರೆ ಮತ್ತೆ ವೆಜಿಟೇಬಲ್ ಮಾರ್ಕೆಟಿಗೆ ಹೋಗೋದು ಬೇಕಾಗಿಲ್ಲ. ನಾನು 4.5 ವರ್ಷದಿಂದ ಐ ಹ್ಯಾವ್ ಬೀನ್ ಗ್ರೋಯಿಂಗ್ ಮೈ ಓನ್ ವೆಜಿಟೇಬಲ್ಸ್. ನಾನು ಆಚೆಯಿಂದ ವೆಜಿಟೇಬಲ್ಸ್ ಭಾಳ ಕಡಿಮೆ ತರ್ತೀನಿ, ತರೋದಿಲ್ಲ ಅಂತಲ್ಲ, ಐಡಿಯಾ ಇಸ್ ಭಾಳ ಕಡಿಮೆ. ಸೊ ಇದು ನನಗೆ ಸಾಧ್ಯ ಆದರೆ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. 200 ಸ್ಕ್ವೇರ್ ಫೀಟ್ ಸಾಕು. ಓಕೆ, ಇನ್ನು ಭಾಳಷ್ಟು ಮಂದಿಗೆ ಮನೆ ಕಟ್ಕೋಬೇಕು, ಸ್ವಂತ ಮನೆ ಕಟ್ಟುವಂಥ ಆಸೆ ಪ್ರತಿಯೊಬ್ಬರಿಗೂ ಇರುವಂಥದ್ದೇ. ಅಂಥವರಿಗೆ ನಿಮ್ಮ ಕಿವಿ ಮಾತು ಏನು? ಮೊದಲನೇದು, ಆ್ಯಸ್ ಅನ್ ಆರ್ಕಿಟೆಕ್ಟ್ ನಾನು ಹೇಳೋದು ತಪ್ಪಾಗತ್ತೆ, ಮನೆ ನಿಜವಾಗ್ಲೂ ಬೇಕಾ ಅನ್ನೋದು ಯೋಚನೆ ಮಾಡಿ. ಯಾಕಂದರೆ ಈಗ ಮನೆ ಕಟ್ತಾ ಇದ್ದೀವಿ, ದೊಡ್ಡ ದೊಡ್ಡ ಮನೆಗಳು ಕಟ್ತಾ ಇದ್ದೀವಿ, ಗಂಡ ಹೆಂಡತಿ ಇಬ್ಬರೇ, ಮಕ್ಕಳೆಲ್ಲ US ಅಲ್ಲಿ, ಅವ್ರನ್ನ ನೋಡ್ಕೊಳ್ಳೋರು ಯಾರಿಲ್ಲ. ಓಕೆ, ಈ ಥರ ಮನೆ ಕಟ್ಟೋದಾದರೆ ಆ್ಯಕ್ಚುಲಿ ನಾವು ಬೇರೆ ಥರದಲ್ಲಿ, ಬೇರೆ ಲೆವೆಲಲ್ಲಿ ಯೋಚನೆ ಮಾಡಬೇಕು. ಇಲ್ಲ ಮನೆ ಬೇಕೇ ಬೇಕು ಅನ್ನೋದಾದರೆ ನಿಮ್ಮ ನೀಡ್, ನಿಮ್ಮ ರಿಕ್ವೈರ್ಮೆಂಟ್ ಅಷ್ಟನ್ನು ಮಾತ್ರ ಮಾಡಿಕೊಂಡ್ರೆ ಸಾಕು. ಐಡಿಯಾ ಇಸ್, ನಮ್ಮ 350 ಪ್ರಾಜೆಕ್ಟಲ್ಲಿ ಪಕ್ಕದ ಮನೆಯವ್ರ ಪೂಜಾ ರೂಮ್ 8 ಅಡಿ ಇದೆ, ನಂದು ಅಟ್ಲೀಸ್ಟ್ 10 ಅಡಿನಾರು ಇರಬೇಕು ಅನ್ನೋ ಕ್ಲೈಂಟ್ಸ್ ಬರ್ತಾರೆ. ಸೊ ಇಂಥ ರಿಕ್ವೈರ್ಮೆಂಟು ಟೆಕ್ನಿಕಲಿ ಯೂಸ್ಲೆಸ್. ನನಗೇನು ಬೇಕು? ಇವಾಗ ಬೆಂಗಳೂರಲ್ಲಿ ನಾನು ಸೂಟ್ ಹಾಕೊಂಡು ಕೂತ್ಕೊಂಡ್ರೆ ನಂಗೆ AC ಬೇಕೇ ಬೇಕು, ನಂಗೆ ಕಾರ್ AC ಆಗಲೇಬೇಕು. ಬಟ್ ಅದೇ ನಮ್ಮ ನಾರ್ಮಲ್ ಡ್ರೆಸ್ಸಲ್ಲಿ ನಾವು ಇದು ಮಾಡಿದಾಗ ಬೇಕಾಗಿಲ್ಲ. ಸೊ ಐಡಿಯಾ ಈಸ್, ಮನೆನೂ ಅದೇನೆ, ಮನೆ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಸೆಲ್ಫ್, ಇಟ್ಸ್ ಅನ್ ಆ್ಯಟಿಟ್ಯೂಡ್. ಸೊ ನಾವು ಹೇಗೆ ಅದನ್ನು ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ವಿವೇಕ್ ಹಳವೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ, ಭಾಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಇಲ್ಲಿಗೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ, ಥ್ಯಾಂಕ್ ಯು. ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ವಂದನೆಗಳು.